ಟಿಕೆಟ್ ಬೇರೆ ಇಲ್ಲ, ಫುಲ್ ಸೋಲ್ಡ್ ಔಟ್ ಆಗ್ಬಿಟ್ಟೈತೆ. ಈಗ ಟಿಕೆಟ್ ಸಿಗ್ತದೇನೋ ಗೊತ್ತಿಲ್ಲ, ಬ್ಲ್ಯಾಕ್ ಅಲ್ಲಿ ಟ್ರೈ ಮಾಡ್ಬಿಟ್ಟು ನೋಡ್ತೀವಿ. ಪ್ರೀಕ್ವೆಲ್ ನೋಡಕ್ಕೆ ತುಂಬಾ ಒಂದ್ಸರಿ ನೋಡಿದೀವಿ, ನೋಡ್ಬಿಟ್ಟು ಕರ್ಕೊಯ್ತು. ಇದೇ ನಮ್ಮ ಮೂಲ ಮಗ. ಕಾಂತಾರ ಫಿಲಮ್ಗೆ ಹೋಗ್ಬೇಕು ಅಂತ ಕಾಯ್ತಾ ಇದೀವಿ. ಟಿಕೆಟ್ ಬೇರೆ ಸೋಲ್ಡ್ ಔಟ್ ಆಗ್ಬಿಟ್ಟೈತೆ. ಇವಾಗ ಥಿಯೇಟರ್ ಹತ್ರ ಹೋಗ್ಬಿಟ್ಟು ನೋಡ್ಬೇಕು. ಬ್ಲ್ಯಾಕ್ ಅಲ್ಲಾದ್ರೂ ಸರಿ ಹೋಗ್ತೀವಿ. ಫುಲ್ಲು ತಲೆ ಕೆಡ್ಸ್ಕೊಂಡಿದ್ದೀವಿ, ನೋಡ್ಲೇಬೇಕು. ಯಾವಾರ ಇವತ್ತು ಎಲ್ಲ ಹುಮ್ಮಸ್ ಹಂಗ್ ಕೊಡ್ದವ್ರಲ್ಲ, ಹಂಗೈತೆ ಫಸ್ಟ್ ಡೇ ಹೋಗಲ್ಲ ಮಿಸ್ ಆಯ್ತು. ಹೇಳ್ಬೋದಾಗ ಇವತ್ತು ನೋಡ್ಲೇಬೇಕು. ನಿಮ್ಮನ್ನು ಕರ್ಕೊಯ್ತೀವಿ, ನೀವು ನೋಡಿ. ಅದ್ರ ಫಿಲಮ್ ತೋರ್ಸಲ್ಲ, ಅಲ್ಲಿ ಜೋಶ್ ತೋರಿಸ್ತೀವಿ. ರ್ಯಾಪಿಡೋ ಬುಕ್ ಆಯ್ತು, ಥಿಯೇಟ್ರಿಗೂ ಬುಕ್ ಆಯ್ತು. ಇವರೇನ ಮಾಟೋಣ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. 3538 ಅಣ್ಣ, 3538 ಅಣ್ಣ. ಕಾಂತಾರ ಪಿಕ್ಚರ್ ನೋಡಿದ್ರ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ನಮ್ಮ ಪಾರ್ಟ್ನರು ಅವ್ರ ಫ್ರೆಂಡ್ಗೆಲ್ಲ ಕಾಲ್ ಮಾಡಿ ಕೇಳ್ತಾಯಿದ್ರು ಟಿಕೆಟ್ ಸಿಗುತ್ತಾ ಏನು ಅಂತ ಟ್ರೈ ಮಾಡ್ತಾಯಿದ್ರು. ಅದೇ ಟೆನ್ಷನಲ್ಲಿ ರೋಡ್ಗಳು ನೋಡ್ತಾ, ಗಾಡಿಗಳು ನೋಡ್ತಾ, ಅದು ನೋಡಿಸ್ತಾರೆ ಅವ್ರನ್ನ ನೋಡ್ತಾ ಹಂಗೆ ಮುಂದಕ್ಕೆ ಹೋಗ್ತಾ ಇದ್ವಿ. ಆದರೂ ತಲೆಯಲ್ಲೆಲ್ಲ ಟಿಕೆಟ್ ಸಿಗ್ತದೋ ಇಲ್ವೋ ಅನ್ನೋದೇ ಓಡ್ತಾ ಇತ್ತು. ದೇವಸ್ಥಾನ ಬಂತು, ಕೈ ಮುಕ್ಕಳಿ. ಇಲ್ಲ, ಮಾದಪ್ಪನ ದೇವಸ್ಥಾನ ಸಿಕ್ತು. ಫಿಲಮ್ ಹೋಗೋ ಮುಂಚೆ ಮಾದಪ್ಪಗೆ ಒಂದ್ಸಲಿ ಹೋಗಿ ಹೇಳ್ಬಿಡಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಥಿಯೇಟ್ರಿಗೆ ಹೋಗ್ಬೇಕಂದ್ರೆ ನಮ್ಮ ಏರಿಯಾ ಮೇಲೆ ಹೋಗ್ಬೇಕಿತ್ತು, ನಜರ್ಬಾದ್. ಅಲ್ಲೇ ನೋಡಿ ಡಿ ಬಾಸ್ ವರ್ಕೌಟ್ ಮಾಡ್ತಿದ್ವಿ. ಜಿಮ್ಮು, ವಿವಾ ಜಿಮ್ಮು ಮೈಸೂರಲ್ಲಿದ್ದಾಗ ಇಲ್ಲ ವರ್ಕೌಟ್ ಮಾಡ್ತಿದ್ರಂತೆ. ನಾವು ತುಂಬ ಸಲ ಬಂದು ನಿಂತಿದ್ವಿ ಕಾಯ್ಕೊಂಡು, ಆದ್ರೂ ಒಂದ್ಸಲಿ ಸಿಕ್ಕಿಲ್ಲ. ಹಂಗೆ ಫ್ಲವರ್ ಶೋ ಮುಂದೆ ಹೋಗ್ತಾ ಇದ್ವಿ. ಫ್ಲವರ್ ಶೋ ನೋಡಿದ್ರೆಲ್ಲ ಹೂಗಳೇ ಬಾಡಾಗ್ಬಿಟ್ಟೈತೆ. ಮನುಷ್ಯನು ಹಂಗೆ ಅಲ್ವಾ, ದಿನಗಳು ಕಳೀತಾ ಹೂಗಳು ಬಾಡೋಗುತ್ತೆ, ದಿನಗಳು ಕಳೀತಾ ಮನುಷ್ಯನು ಬಾಡೋಯ್ತಾನೆ. ಅಲ್ಲಿ ನೋಡಿ ಭೀಮಾ ವಾ ಸುಂಡ್ಲೆ ಎತ್ಲಿಲ್ಲ. ಪ್ರೀಕ್ವೆಲ್ ನೋಡಕ್ಕೆ ತುಂಬಾ ಒಂದ್ಸರಿ ನೋಡಿದೀವಿ, ಕರ್ಕೊಯ್ತು. ಇವಾಗ ನೋಡ್ಲೇಬೇಕು. ನೋಡೋದ ಟಿಕೆಟ್ ಬೇರೆ ಇಲ್ಲ, ಫುಲ್ ಸೋಲ್ಡ್ ಔಟ್ ಆಗ್ಬಿಟ್ಟೈತೆ. ಈಗ ಟಿಕೆಟ್ ಸಿಗ್ತದೇನೋ ಗೊತ್ತಿಲ್ಲ, ಬ್ಲ್ಯಾಕ್ ಅಲ್ಲಿ ಟ್ರೈ ಮಾಡ್ಬಿಟ್ಟು ನೋಡ್ತೀವಿ. ಏನ್ ಜನ ಗುರು ನೋಡಿ. ರಾತ್ರಿ 11:30 ಅದು 1 ಅಣ್ಣ ಬಸ್ ಹೋಯ್ತಾ ಇಲ್ವಾ? ಎಲ್ಲೋಗ್ತೀರಾ? ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? 11:30 ನಾನು ಸಿಗಾಕ ಹೊಡಿತೀನಿ ನಿನ್ನೆ. ಅಲ್ಲಿ 1.5 ಅವರ್ಗೆ ಬರಕ್ಕೆ. ಅಣ್ಣ ಥ್ಯಾಂಕ್ಸ್ ಅಣ್ಣ, ಕರೆಕ್ಟ್ ಟೈಮಿಗೆ ಬಂದ್ರಿ. ಥ್ಯಾಂಕ್ಸ್ ಅಣ್ಣ. ಇವ್ರು ಯಾರೋ ಜೂನಿಯರ್ ರಿಷಬ್ ಶೆಟ್ಟಿ ಅಂತೆ, ಗುಂಡ್ಲಪೇಟೆ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಈಗ ಎಲ್ಲಿ ಕೇಳ್ತೀರಾ ಟಿಕೆಟು? ಹುಡುಕಿ ಮತ್ತೆ ಸಿಕ್ತಾ? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಜನ ನೋಡೋಗ್ರು ಎಲ್ಲ ಹೆಂಗ್ ಕಾಯ್ಕ ನಿಂತವ್ರೆ. ಹೋಗವೇನ್ರ? ನಿಮ್ಮ ಅಪ್ಪ ಕೊಡ್ತಾನೆ. ಹೆಸ್ರೇನು? ಹುಡುಗರು ಚಾನೆಲ್ ಹೆಸರು ಕೇಳಿದ್ರು ಕೊಡ್ತಿದ್ದೆ. ಇದ್ಯಾವ್ದು ಹೊಸ ಪ್ರತಿಭೆ? ಎಷ್ಟು ಟಿಕೆಟ್ ಸಿಕ್ತಾರೆ ನಿಮ್ಗೆ? ಒಂದೇ ಸಿಕ್ಕಿತಾ? ಒಂದೇ ಟಿಕೆಟ್ ಸಿಕ್ಕಿತಾ? ಇಲ್ಲಿದು
ವರ್ಷ ಯಾಕೋ ಬಿಡ್ತಾರ ನೀಟಾಗಿ ನಾವು ಗೊತ್ತಲ್ಲ ಸಿದ್ಲಿಪುರದವರು ಎಷ್ಟಕ್ಕ ಫಾರ್ವರ್ಡ್ ಮಾಡೋ ಇನ್ನ ಎಷ್ಟೊತ್ತು ಕಾಯ್ತಾ ಇದೀವಿ ಹೋಗ್ಬೇಕು 4 ಮುಂಗಡ ಶೋ ಐತೆ ಈಗ ಆಲ್ರೆಡಿ 4:40 ಆಗೈತೆ ಇವಾಗ ಬಂದವ್ರೆ ಆ ಶೋ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಶೋ ನಾವು ಹೋಗ್ತೀವಿ ಥಿಯೇಟ್ರ್ ಒಳಗಡೆ ಹೋದ್ರೇ ಏನೋ ಒಂಥರ ಖುಷಿ ಗುರು, ಏನೋ ಒಂಥರ ನೆಮ್ಮದಿ. ಆ ನೆಮ್ಮದಿಲಿ ಇಂಥ ಒಳ್ಳೆ ಫಿಲಮ್ ನೋಡಿದ್ರೆ ಇನ್ನೂ ತುಂಬ ಖುಷಿಯಾಗುತ್ತೆ. ಹೆಂಗಿರ್ತದೆ ನೋಡಬೇಕು. ಕಾಯ್ತಾ ಇದ್ದೀವಿ. ಅಕ್ಟೋಬರ್ 4 ಫುಲ್ಲು ಜನ ಅವರೇ, ಹೌಸ್ಫುಲ್ಲು. ಮಜಾ, 4 ಸಮೋಸ. ಬೇರೆ ಲೆವೆಲ್ ಮೂವಿ, ಬೇರೆ ಲೆವೆಲ್. ಕನ್ನಡ ಇಂಡಸ್ಟ್ರಿಗೆ ಈ ಥರ ಫಿಲಮ್ ಬೇಕಿತ್ತು ಈ ಟೈಮ್ಗೆ. ರಿಷಬ್ ಶೆಟ್ಟಿ ಹ್ಯಾಟ್ಸ್ ಆಫ್ ಗುರು. ಒಂಬಾಳೆ ಫಿಲಮ್ಸ್ ಅವ್ರು ನಿಜವಾಗ್ಲೂ ಏನು ಮೂವಿಗಳು ತೆಗಿತಾ ಇದ್ದೀರಾ, ಸೂಪರ್. ಅಜ್ನೀಶ್ ಲೋಕನಾಥ್ ಏನು ಗುರು, ಏನು ಬಾರಿಸಿದ್ಯಾ ಗುರು, ಏನು ಮ್ಯೂಸಿಕ್ಕು, ಬೇರೆ ಲೆವೆಲ್ ಮ್ಯೂಸಿಕ್ಕು. ಮತ್ತು DOP ಅರವಿಂದ್ ಕಶ್ಯಪ್ ಅವರು ಸಕ್ಕದಾಗೈತೆ. ಒಂದೊಂದು ಫ್ರೇಮು ಬೇರೆ ಲೆವೆಲು, ಸಕ್ಕದಾಗಿ ತೆಗ್ದಿದ್ದೀರಾ. ನೀವು ನೋಡಿ ನಿಮ್ಮ ಫ್ಯಾಮಿಲಿನೂ ಕರ್ಕೋಗಿ, ಬೇರೆ ಲೆವೆಲಲ್ಲಿ ಐತೆ ಮೂವಿ. ಹಾಗೆ ಎಲ್ರಿಗೂ ಬಾಯ್ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋದಾ, ಅಲ್ಲಿವರೆಗೂ ಟಾಟಾ, ಬಾಯ್.